ವಿಕಲಚೇತನ ಫಲಾನುಭವಿಗಳಿಗೆ ದ್ವಿಚಕ್ರ ವಾಹನ ಹಸ್ತಾಂತರ. ಇವತ್ತು ನಮ್ಮ ಕ್ಷೇತ್ರದ ವಿಕಲಚೇತನ ಫಲಾನುಭವಿಗಳಿಗೆ ತ್ರಿಚಕ್ರ ವಾಹನ ನೀಡ್ತಾ ಇದ್ದೇವೆ. ಸುಮಾರು 12 ಮಂದಿಗೆ ಈ ಬಾರಿ ವಾಹನ ನೀಡಲಾಗ್ತಾ ಇದೆ. ಅವರಿಗೆ ಆತ್ಮವಿಶ್ವಾಸ ನೀಡುವ ಸಲುವಾಗಿ ಇದನ್ನ ನೀಡಲಾಗ್ತಾ ಇದೆ ಎಂದು ಶಾಸಕ ಆರಗ ಜ್ಞಾನೇಂದ್ರ ಹೇಳಿದರು. ಗ್ರಾಮೀಣಾಭಿವೃದ್ಧಿ ಭವನದಲ್ಲಿ ಫಲಾನುಭವಿಗಳಿಗೆ ತ್ರಿಚಕ್ರ ವಾಹನ ಹಸ್ತಾಂತರ ಮಾಡಿ ಮಾತನಾಡಿದ ಅವರು, ನಮ್ಮ ಕೈಯಲ್ಲಿ ಏನೂ ಆಗೋದಿಲ್ಲ ಎಂಬ ಕೊರಗು ಇರಬಾರದು ಎಂಬ ಕಾರಣದಿಂದ ಈ ವಾಹನ ನೀಡುತ್ತಿದ್ದೇವೆ. ಅವರಿಗೆ ಆತ್ಮವಿಶ್ವಾಸ ಹೊರತರುವ ಸಲುವಾಗಿ ಈ ವಾಹನ ನೀಡುತ್ತಿದ್ದೇವೆ. ತಾಲೂಕು ಪಂಚಾಯತ್ಗೂ ಜಿಲ್ಲಾ ಪಂಚಾಯತ್ ವತಿಯಿಂದ ವಾಹನ ನೀಡಲಾಗ್ತಾ ಇದೆ. ಒಂದು ವಾಹನಕ್ಕೆ 1,10,000 ರೂಪಾಯಿ ಹಣ ಖರ್ಚಾಗುತ್ತೆ. ಇದನ್ನ ಇಂದು ಹಸ್ತಾಂತರ ಮಾಡಿದ್ದೇವೆ. ಬೇರೆಯವರಿಗೆ ಯಾವುದೇ ಕಾರಣಕ್ಕೂ ವಾಹನ ಕೊಡಬಾರದು. ಹಾಗೇನಾದರೂ ಕೊಟ್ಟರೆ ಕೇಸ್ ದಾಖಲಾಗುತ್ತೆ ಎಂದರು. ಇವತ್ತು ನಮ್ಮ ತಾಲೂಕಿನ ನನ್ನ ಕ್ಷೇತ್ರದ ಅಂಗವಿಕಲ ಬಂಧುಗಳಿಗೆ ತ್ರಿಚಕ್ರ ವಾಹನವನ್ನು ವಿವಿಧ ಯೋಜನೆಗಳಲ್ಲಿ ಹಂಚ್ತಾ ಇದ್ದೀವಿ. ಸುಮಾರು 12 ತ್ರಿಚಕ್ರ ವಾಹನವನ್ನು ಇವತ್ತು ಅವರಿಗೆ ಅವ್ರ ಕೈಗೆ ಕೊಡ್ತಾ ಇದ್ದೀವಿ. ಏನಾಗಿದೆ, ಈ ಅಂಗವಿಕಲರಿಗೆ ಓಡಾಡುವಂಥದ್ದು ಒಂದು ಕಷ್ಟ. ಬೇರೆಯವ್ರ ಸಪೋರ್ಟ್ ಇಲ್ಲದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಬಸ್ಸು ಹತ್ತಿ ಇಳಿಲಿಕ್ಕೂ ಕೂಡ ಕಷ್ಟ ಆಗ್ತದೆ. ಅಂಥವರಿಗೆ ಈಗಾಗಲೇ ನಾವು ಕೊಟ್ಟಿದ್ದೇವೆ. ಈಗ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲೇ ಕೊಟ್ಟಿದ್ದೀವಿ. ಇದು ಕೂಡ ಅವರು ತುಂಬ ಚೆನ್ನಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ನನಗೆ ಸಂತೋಷ ಆಗುತ್ತೆ. ಅವರು ಸ್ವತಂತ್ರವಾಗಿ ಎಲ್ಲಿಗೆ ಹೋಗಬೇಕು ಅಂತ ಬಯಸ್ತಾರೋ ಅಲ್ಲಿಗೆ ಹೋಗಿ ಬರುವಂಥದ್ದನ್ನ ನಾವು ನೋಡ್ತೇವೆ. ಹಾಗಾಗಿ ಅಂಗವಿಕಲರಿಗೆ ಒಂದು ಆತ್ಮವಿಶ್ವಾಸವನ್ನು ಕೊಡುವಂಥ ಕೊಡುಗೆ ಇದು ಅಂತ ಹೇಳಿ ನಾನು ಭಾವಿಸ್ತೀನಿ. ಇದನ್ನು ಸದ್ಬಳಕೆ ಮಾಡಿಕೊಂಡು ನಮ್ಮ ಅಂಗವಿಕಲರು ಯಾವುದೇ ಕೀಳರಿಮೆಯ ಭಾವನೆ ಇಲ್ಲದೆ ಬದುಕಿನಲ್ಲಿ ಉತ್ಸಾಹದಿಂದ ಅವರ ಕೆಲಸ ಮಾಡಲಿ, ಬದುಕಲಿ, ಇದನ್ನು ಚೆನ್ನಾಗಿ ಬಳಕೆ ಮಾಡಿ. ನನ್ನ ವಿನಂತಿ ಇಷ್ಟನೇ, ಮನೆಯಲ್ಲಿ ಇರೋರು ಯಾರ್ಯಾರೋ ಇದನ್ನು ಉಪಯೋಗಿಸಬಾರ್ದು. ದಯವಿಟ್ಟು ಅವ್ರನ್ನ ಫಲಾನುಭವಿ ಬಿಟ್ಟು ಬೇರೆ ಯಾರು ಉಪಯೋಗಿಸಿದ್ರೆ ಕೇಸ್ ಆಗುತ್ತೆ, ನಿಮ್ಗೆ ಗೊತ್ತಿರಲಿ. ಹಾಗಾಗಿ ಬೇರೆ ಯಾರು ಉಪಯೋಗಿಸುವಂಥ ಅವಶ್ಯಕತೆ ಇಲ್ಲ. ನೀವೇ ಉಪಯೋಗಿಸಿ. ನಿಮಗೆ ಸಹಾಯಕರು ಬೇಕು ಅಂದರೆ ನೀವು ಕೂತ್ಕೊಂಡು ಇನ್ನೊಬ್ಬರನ್ನು ಕೂರಿಸ್ಕೊಂಡು ಹೋಗ್ಬೋದು, ಅಷ್ಟೇ. ಆದ್ದರಿಂದ ಇದರ ದುರ್ಬಳಕೆ ಆಗಬಾರ್ದು, ಸದ್ಬಳಕೆ ಆಗಲಿ. ಭಾಳ ದಿನಗಳವರೆಗೆ ನಿಮಗಿದು ಸಹಾಯಕ ಆಗಲಿ ಅಂತೇಳಿ ಹೇಳಿ ಈ ಸಂದರ್ಭದಲ್ಲಿ ನಾನು ಕೋರ್ತಾ, ಒಂದು ವಾಹನಕ್ಕೆ ಎಷ್ಟಾಗ್ತದೆ? 1,10,000 ರೂಪಾಯಿ ಆಗ್ತದೆ ಒಂದು ತ್ರಿಚಕ್ರ ವಾಹನಕ್ಕೆ. ಹಾಗಾಗಿ ಇದರ ಬಳಕೆ ಅವರಿಗಾಗಿ ಆತ್ಮವಿಶ್ವಾಸದಿಂದ ಅವರು ಕೆಲಸ ಮಾಡುವಾಗಲಿ ಬದುಕುವಾಗಲಿ ಅಂತೇಳಿ ಹೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ಎಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನಾನು ಮಾತಾಡೋದು. ಸರ್, ಇಲ್ಲಿ ಒಂದು ಮೊದಲು ಕೊಟ್ಟಿರೋ ಗಾಡಿಗಳಿಗೂ ಕೂಡ ಇನ್ನೂ ಇದು ಬಂದಿಲ್ಲ ಅಂತ, ಗಾಡಿ ರೆಕಾರ್ಡ್ಗಳು ಬಂದಿಲ್ಲ ಅಂತ. ಅವ್ರಿಗೇನಾದ್ರು ಅಪಘಾತ ಹೆಚ್ಚು ಕಡಿಮೆ ಹೌದಲ್ರಿ? ಯಾಕೆ? ಯಾವ ಕಂಪ್ನಿಯಪ್ಪ? ಏನಂತೆ ನಿಮಗೆ ರೆಕಾರ್ಡ್ ಯಾಕೆ ಕೊಡೋದಿಲ್ಲ? ಮತ್ತು ಶಿವಮೊಗ್ಗದಲ್ಲಿ ಇಟ್ಕೊಂಡು ಏನು ಉಪ್ಪಿನಕಾಯಿ ಹಾಕ್ತಾನಂತ ಅವನು ಕಳಿಸ್ಬೇಕಲ್ಲ, ಗಾಡಿ ಜೊತೆಗೆ ಇರಬೇಕಲ್ಲ ರೆಕಾರ್ಡು. ಇಲ್ಲಾಂದ್ರೆ ಹೆಂಗೆ ಅವ ಹಚ್ಕೊಂಡು ಇಲ್ಲಿ ರಸ್ತೆಗಳಿಯೋದು ಹೆಂಗೆ? ಪೊಲೀಸ್ನವ್ರು ಹಿಡಿದು ಕೇಸ್ ಹಾಕ್ಬೋದು ಅವನಿಗೆ. ಏನು ದರಿದ್ರಿರ್ತಾನೆ, ಪೋಸ್ಟಲ್ಲಿ ಯಾಕೆ ಅಂತ ಅವ್ನು ತಂದು ಕೊಡಲಿಕ್ಕೆ ಅಂತ ಮಾಡಲಿಕ್ಕಾಗೆ ಇವರು ಇರೋದು. ಕಮಲ ಸಾರಿಗೆ ತಿಂದು 23, 24, 25 2 ವರ್ಷ ಬಂದಿಲ್ಲ. 2 ವರ್ಷ ಬಂದಿಲ್ಲ. ಹೌದಾ? ಹಾಂ, 2 ವರ್ಷ ಬಂದಿಲ್ಲ. ಭಾಳ ಕಂಪ್ಲೇಂಟ್ ಮಾಡಿದ್ದಾರೆ, ಬಟ್ ಇವರು ಗಮನಿಸಿದ್ದಾರೆ. ವೆಹಿಕಲ್ ಸೇಲು ಆಗಿದೆ, ಹಂಗೆ ವ್ಯಾಪಾರನೂ ಆಗಿದೆ. ವ್ಯಾಪಾರ ಯಾರು ಮಾಡಿದ್ದಾರೆ, ಯಾರಿಗಾರು ಸೇಲ್ ಮಾಡಿದರೆ ಅವ್ರ ಮೇಲೆ ಕೇಸ್ ಹಾಕಿ ಅವ್ರಿಂದ ವಾಪಸ್ಸು ವಸೂಲಿ ಮಾಡಲಾಗುವುದು. ಸರ್, ಇಲ್ಲಿ ಹಲೋ, ನಮಸ್ಕಾರ. ಈ ತ್ರಿಚಕ್ರ ವಾಹನ ಬಂದಿದೆಯಲ್ವಾ, ಅದು ನಿಮ್ಮ ಆಫೀಸಿಂದನೇ ಪರ್ಚೇಸ್ ಮಾಡಿದ್ದಲ್ವಾ? ರೆಕಾರ್ಡ್ ಹಾಕಿ ಕೊಡೋದಿಲ್ಲ ನೀವು? ಮೂರು ವರ್ಷದಿಂದ ಕೊಡಲಿಲ್ಲ ರೀ. ಏನು ಗೊತ್ತಿದೆಯಾ ನಿಮಗೆ? ನಿಮ್ಮ ಆಫೀಸ್ ಕೂತ್ಕೊಂಡು ಏನು ಮಾಡ್ತೀರಿ? ಈಗ 12 ವೆಹಿಕಲ್ ಕೊಡ್ತಾ ಇದ್ದೀವಿ. ರಸ್ತೆ ಮೇಲೆ ಹೊಡ್ಕೊಂಡು ಹೋಗೋದು ಹೆಂಗೆ ರೆಕಾರ್ಡ್ ಇಲ್ದೇನೆ? ಸರ್, ಗಾಡಿ ರೆಕಾರ್ಡ್ ಇಲ್ಲ, ರಸ್ತೆಗೆ ಇಳಿಯುವಾಗೆ ಇಲ್ಲ RTO ರೂಲ್ಸ್ ಪ್ರಕಾರ. ನೋಡ್ರಿ, 12 ಇವತ್ತು ಹಂಚ್ತಾ ಇದ್ದೀವಿ. ಅದು ನೀವೇ ಎಲ್ಲ ಕೊಡ್ತಿದ್ದೋ?
ತಾಲೂಕ್ ಪಂಚಾಯತಿ ಇದೆಯಾ ನಮ್ಮ ಹತ್ರ? ಈಗ ಕೊಡ್ತೀರಾ ಅವ್ರಿಗೆ? ಸರಿ. MLA ಲ್ಯಾಂಡಿಂದು ಬರಲಿಲ್ಲ. 3 ವರ್ಷದಿಂದ ಕೊಡಲಿಲ್ಲ. ಸ್ವಲ್ಪ ನೋಡಿ, ಅದು ಯಾವ್ದಾದ್ರು ಕೊಡಲಿಲ್ಲ ನೋಡಿ ತಂದು ಕೊಡ್ಬೇಕು ಕೂಡಲೇ. ಅಲ್ಲಿ ಯಾರು ಕುಂಡಾಡಿ ಇಟ್ಕೊಂಡಿದ್ದಾರೆ, ಯಾವ ಕ್ಲರ್ಕ್ ಅವನು ಕೇಳಿ, ಏನು ಸಂಬಳ ತೊಗೊತಾನೆ ಇಲ್ಲ ಅಂತಾರೆ. ಯಾವ ಕೆಲಸ ಮಾಡ್ತೀರಿ ನೀವು ಅಲ್ಲಿ ಕೂತ್ಕೊಂಡು? ಇದೇ ಕೆಲಸಕ್ಕಾಗಿರೋದಲ್ವ ನಿಮ್ಮ ಆಫೀಸು? ತಂದು ಕೊಡಿ ಅದನ್ನ ಇಲ್ಲಿ. ಮೀಡಿಯಾ 9 ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.